ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನೋಡಿ ಇಲ್ಲಿ ಈ ಥರ ಬ್ಯಾಕ್ಗ್ರೌಂಡ್ಗಳು ನಾನು ವೆಡ್ಡಿಂಗ್ ವಿಡಿಯೋ ಮಾಡ್ತಾ ಇರ್ತೀನಲ್ಲ, ಆ ಥರ ಅದಕ್ಕೆ ಬ್ಯಾಕ್ಗ್ರೌಂಡ್ ಹಾಕಿರ್ತೀನಿ. ಆ ಬ್ಯಾಕ್ಗ್ರೌಂಡ್ಗಳು ಎಲೈಟ್ ಮೋಷನಲ್ಲೇ ಕ್ರಿಯೇಟ್ ಮಾಡ್ಕೋಬೋದು. ಅದು ಹೇಗೆ ಅಂತ ಈಜಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಈ ಥರ ಮೆಥಡು ಯಾರು ಹೇಳಿ ಕೊಟ್ಟಿರಲ್ಲ ಅಂತ ಅನ್ಕೋತೀನಿ ನಾನು ಎಲ್ಲರೂ ಕಲಿಯೋಣ, ಎಲ್ಲರೂ ಬೆಳೆಯೋಣ ಅಂತ, ಹೀಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಗೊತ್ತಾಗಲಿ ಅಂತ ಇದು ಬ್ಯಾಕ್ಗ್ರೌಂಡ್ಗಳೆಲ್ಲ ಹೆಂಗ್ ಮಾಡ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಈ ಥರ ಇಲ್ಲಿ ಇರೋದೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ. ನೋಡಿ, ಫೋಟೋ ಬಿಟ್ಟು ನೋಡಿ, ಇದನ್ನು ಡಿಲೀಟ್ ಮಾಡಿದ್ದೀನಿ. ನೋಡಿ, ಈ ಥರ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಕೆಂಡ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಫುಲ್ ಎಷ್ಟಾಗುತ್ತೋ ಅಷ್ಟು ಜೂಮ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂಚೂರು ಜಾಸ್ತಿ ರೌಂಡ್ ಆಗಿರುತ್ತೆ, ಇನ್ನೊಂಚೂರು ಕಡಿಮೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಡಿಮೆ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಲೇಷನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುವಂಗೆ ಜೂಮ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಥರ ಜೂಮ್ ಮಾಡ್ಕೊಂಡು ಇಲ್ಲಿ ಬಾರ್ಡರ್ ಅಂತಿದೆ ನೋಡಿ, ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶಾಡೋ ಇಟ್ಕೊಂಡ್ರೂ ಇಟ್ಕೋಬೋದು. ಇಲ್ಲ ಅಂತಂದರೆ ಕೆಳಗಡೆ ಬಂದರೆ ಶಾಡೋ ಇಲ್ಲೊಂದು, ಇದು ಸ್ಟೋಕು ಮೇಲ್ಗಡೆದು, ಇದು ಕೆಳಗಡೆದು ಶಾಡೋ ಅಂತಿದೆ. ಶಾಡೋ ಮೇಲೆ ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಜಾಸ್ತಿನೇ ಕೊಟ್ಕೊಳ್ಳಿ ಶಾಡೋ. ನೋಡ್ತಾ ಇರ್ಬೋದು, ಈ ಥರ ಶಾಡೋ ಕೊಟ್ಕೊಂಡು ಕಲರ್ ಫಿಲ್ ಮೇಲೆ ಹೋಗಿ ಇಲ್ಲಿ ಮೂರನೇ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಅನ್ನೋ ಸುಮ್ಮನೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಈ ಕಡೆ ವೈಟ್ ಇದೆ ನೋಡಿ, ವೈಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಲರ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಯಾವುದು ಬ್ಯಾಕ್ಗ್ರೌಂಡ್ ಎರೇಜರ್ ಆಗಿರೋವಂಥದ್ದು ಆ ಥರ ಇಟ್ಕೊಂಡ್ಬಿಡಿ. ಆ ಥರ ಇಟ್ಕೊಂಡು ಇದನ್ನ ಕೆಳಗಡೆದ ಮೇಲೆ, ಮೇಲ್ಗಡೆದ ಕೆಳಗೆ ಈ ಥರ ಮಾಡಿ. ನೋಡಿ, ಇಷ್ಟು ಇಟ್ಕೊಂಡ್ಬಿಡಿ ಕರೆಕ್ಟಾಗಿ. ನೋಡಿ, ಮೇಲ್ಗಡೆ ನೋಡಿ ಈ ಥರ ಕೆಳಗಡೆನೆ ಇಟ್ಕೊಂಡ್ಬಿಡಿ. ಆಲ್ಮೋಸ್ಟ್ ನೋಡ್ತಾ ಇರ್ಬೇಕು ನೋಡಿ, ಇದು ಕೆಳಗಡೆದು ಒಂದು ಸ್ವಲ್ಪ ವೆಯ್ಟ್ ಮಾಡಿ. ಇದೇ ಥರ ಇಟ್ಕೊಂಡ್ಬಿಡಿ. ನೋಡಿ, ಈ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ಇಟ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಅದೇ ಥರ ಇಲ್ಲಿದೆ ನೋಡಿ, ಆ ಥರ ತೊಗೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಥರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ತಿರ್ಬೇಕು, ನಿಮಗೆ ಯಾವ ಕಲರ್ನ ಅದೇ ಕಲರ್ನ ಚೂಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಇದೆ ನೋಡಿ ಥರ್ಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಏನು ಬ್ಯಾಕ್ಗ್ರೌಂಡ್ ಎರೇಜರ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ, ಈ ಥರ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಳ್ಳಿ. ಫುಲ್ಲು ಒಂಥರ ಶಾಡೋ ಥರ ಬರುತ್ತೆ, ಇದು ನೋಡ್ತಾ ಇರ್ಬೋದು ಥರ ಬರುತ್ತೆ. ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಮೇಲ್ಗಡೆ ಹೋದ್ರೆ ಅಷ್ಟು ಜಾಸ್ತಿ ಬರುತ್ತೆ. ಮತ್ತು ಕೆಳಗಡೆದು ಒಂದು ಸ್ವಲ್ಪ ಈ ಕಡೆ ತೊಗೊಂಡ್ಬಿಡಿ ಕೆಳಗಡೆಗೆ. ನೋಡಿ, ಈ ಥರ ತೊಗೊಂಡ್ರೆ ಇದ್ರ ಮೇಲೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ವೈಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬೇಕಾಗುವಂಥ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಇದೆ ನೋಡಿ, ಕೆಳಗಡೆ ತಂದಿಕ್ಕಿ. ನೋಡ್ತಾ ಇರ್ಬೋದು ಕೆಳಗಡೆ ನೋಡಿ, ಈ ಥರ ಜೂಮ್ ಔಟ್ ಮಾಡ್ಕೊಳ್ಳಿ. ಮತ್ತೆ ಬೇಕಂತಂದ್ರೆ ಇನ್ನೊಂದು ಚೂರು ಜೂಮ್ ಮಾಡ್ಕೊಂಡು ಕರೆಕ್ಟಾಗಿ ನೋಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇದ್ರ ಮೇಲೆ ಇನ್ನೊಂದು ಸಾರಿ ಹೋಗಿ ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೋಡಿ ಇಲ್ಲಿ ರೌಂಡ್ ಶೇಪ್ ಮಾಡ್ಕೋಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಆಪ್ಷನ್ ಇದೆ ನೋಡಿ, ಇದನ್ನ ಫುಲ್ಲಾಗಿ ತಿರ್ಸ್ಬಿಟ್ರೆ ರೌಂಡ್ ಶೇಪ್ ಥರ ಬರುತ್ತೆ. ನೋಡ್ತಿರ್ಬೋದು, ರೌಂಡ್ ಶೇಪ್ ಥರ ಬರುತ್ತೆ. ಇನ್ನೊಂದು ಚೂರು ಆ ಕಡೆ ಈ ಕಡೆ ಬೇಕಂತಂದ್ರೆ ಇನ್ನೊಂದು ಚೂರು ನೋಡಿ ಆ ಕಡೆ ಈ ಕಡೆ ಇನ್ನೊಂದು ಚೂರು ಇನ್ಕ್ರೀಸ್ ಬೇಕಾದ್ರೂ ಮಾಡ್ಕೋಬೋದು. ನೋಡಿ, ಈ ಥರ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಳ್ಳಿ. ಈ ಥರ ಕಲರ್ನ ವೈಟ್ ಕಲರ್ ನೋಡಿ, ವೈಟ್ ಕಲರ್ ಇಟ್ಕೊಂಡ್ರೆ ಚೂಸ್ ಮಾಡ್ಕೊಂಡು ಬಾರ್ಡರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಶಾಡೋ ಮೇಲೆ ಕ್ಲಿಕ್ ಮಾಡಿ
ಫುಲ್ಲಾಗಿ ಇಡಿ ಶಾಡೋನ. ನೋಡಿ ಈ ಥರ ಇಟ್ಟರೆ ನೋಡಿ ಈ ಥರ ಬ್ಯಾಕ್ಗ್ರೌಂಡು ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ನೋಡಿ ಈ ಥರ ಮಾಡ್ಬೋದು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಬೇರೆ ಥರ ಬ್ಯಾಕ್ಗ್ರೌಂಡ್ನ ಹೇಳ್ಕೊಡ್ತೀನಿ. ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿದರೆ ಮಾತ್ರ ಬ್ಯಾಕ್ಗ್ರೌಂಡ್ ಹೇಳ್ಕೊಡ್ತೀನಿ. ಇಲ್ಲಾಂದರೆ ವೆಡ್ಡಿಂಗ್ ವಿಡಿಯೋಗಳು ಆಲ್ಮೋಸ್ಟ್ ನಾನು ಬ್ಯಾಕ್ಗ್ರೌಂಡ್ ಆಲ್ರೆಡಿ ಹಾಕಿರ್ತೀನಿ. ಅದರಲ್ಲಿ ನಿಮಗೆ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡಿದ್ದನ್ನು ಅದನ್ನು ಹೇಳ್ಕೊಡ್ತೀನಿ. ನೋಡಿ ಈ ಥರ ಹಾಕ್ಬಿಟ್ಟು ನೀವು ಬ್ಯಾಕ್ಗ್ರೌಂಡ್ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ನೋಡಿ ಇನ್ನೊಂದು ಚೂರು ಆ ಕಡೆ ಈ ಕಡೆ ಜರುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ನಿಮ್ಮ ಹತ್ರ ಯಾವುದಾದ್ರೂ ಗಣೇಶ ಟೆಂಪಲ್ಲು ಇದ್ದರೆ ಫೋಟೋಗಳಿದ್ದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರುವಂಥ ಗಣೇಶ ಫೋಟೋನ ನೋಡಿ ಗಣೇಶ ಫೋಟೋನ ತಗೊಳ್ತಾ ಇದ್ದೀನಿ. ವೆಯ್ಟ್ ಮಾಡಿ. ಈ ಥರ ಗಣೇಶ ಫೋಟೋ ಇದ್ದರೆ ನೋಡಿ ಈ ಥರ ಕ್ಲಿಕ್ ಮಾಡ್ಕೊಂಡು ನೋಡಿ ಇದ್ರ ಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಗಣೇಶ ಇಟ್ಟು ಮತ್ತು ನೀವು ಏನಾದರೂ ಇಲ್ಲಿ ಟೈಪ್ ಮಾಡ್ಕೋಬೇಕಂದ್ರೆ ಎಡಿಟ್ ಟೆಕ್ಸ್ಟ್ ಮೇಲೆ ಹೋಗಿ ನೋಡಿ ಈ ಥರ ಬರ್ಕೊಂಡು ಕಲರು ಚೂಸ್ ಮಾಡ್ಕೊಂಡು ನೋಡಿ ಈ ಥರ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಮೂವ್ ಮಾಡ್ಕೊಳ್ಳಿ. ಫುಲ್ ಜೂಮ್ ಮಾಡ್ಕೊಂಡು ನೋಡಿ ಈ ಥರ ಅಕ್ಷರಗಳು ಇಟ್ಕೋಬೋದು. ಈ ಥರ ಇಟ್ಕೊಂಡು ಮತ್ತೆ ವಿವಾಹ ಸ್ಥಳ ಅಂತಾನು ಬರ್ಕೋಬೋದು. ಇಲ್ಲಿ ನೋಡಿ ವಿವಾಹ ಸ್ಥಳ ನೋಡಿ ಈ ಥರ ಟೈಪ್ ಮಾಡ್ಕೊಂಡು ಕನ್ನಡ ಅಕ್ಷರಗಳನ್ನ ಇಟ್ಕೊಂಡು ನೋಡಿ ಈ ಥರ ಕಲರ್ನ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡ್ಕೊಂಡು ನೋಡಿ ಈ ಥರ ಇಟ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ಜೂಮ್ ಮಾಡ್ಕೊಂಡು ಮತ್ತು ಈ ಥರ ಇಟ್ಕೋಬೋದು. ಮತ್ತು ವಿವಾಹ ಸ್ಥಳ ವಿವಾಹ ಮುಹೂರ್ತ ಅದೆಲ್ಲನೂ ಟೈಪ್ ಮಾಡ್ಕೊಂಡು ಇದೇ ಥರನೇ ಟೈಪ್ ಮಾಡ್ಕೊಂಡು ಇಟ್ಕೊಂಡು ಆಲ್ರೆಡಿ ಈ ಥರ ಮಾಡ್ಬೋದು. ಮತ್ತು ಕಾಪಿ ಮಾಡಿ ಪೇಸ್ಟ್ ಮಾಡಿ ಆಮೇಲೆ ಈ ಕಡೆ ಸರಿಸ್ಬಿಟ್ಟು ಇದು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೋದು. ನೋಡಿ ಈ ಥರ ಬ್ಯಾಕ್ಗ್ರೌಂಡು ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ ಗೊತ್ತಾಗಲಿ ಅನ್ನೋಗೋಸ್ಕರ ಹೇಳ್ಕೊಟ್ಟಿದ್ದೀನಿ. ಈ ಬ್ಯಾಕ್ಗ್ರೌಂಡು ಮಾಡೋದನ್ನು ನಿಮಗೆ ಮೊದಲ ಬಾರಿ ಗೊತ್ತಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.